ಹಾಂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯತೀಶ್ ದೊಡ್ಡಹಳ್ಳಿ. ಹುಟ್ಟೋದ್ಯಾಕೆ, ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋದಕ್ಕೆ, ಅಂತಹ ಸಾಧಕರನ್ನ ಪರಿಚಯ ಮಾಡಿಕೊಂಡ ವಿಶೇಷ ಕಾರ್ಯಕ್ರಮ ಇದು. ಇವರು ಅಕ್ಷರ ಕ್ರಾಂತಿಯನ್ನು ಸೃಷ್ಟಿಸಿದಂಥವರು, ಎಳೆಯ ಮನಸ್ಸುಗಳಲ್ಲಿ ಸಂಸ್ಕಾರವನ್ನು, ಮುನ್ನುಡಿಯನ್ನು ಬರೆದಂಥವರು, ಲಕ್ಷಾಂತರ ಮಂದಿಗೆ ಸ್ಫೂರ್ತಿ ಆಗಿರುವಂಥವರು. ಅಂತಹ ಮಹಾನ್ ವ್ಯಕ್ತಿಯನ್ನು ಇವತ್ತು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವತ್ತಿನ ದಿ ಕರ್ನಾಟಕ ಪ್ರೈಡ್ ಬಿಸ್ನೆಸ್ ಅವಾರ್ಡ್ ಕಾರ್ಯಕ್ರಮದಲ್ಲಿ. ಅವರೇ ದೇವರಾಜ್ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಜಯರಾಮಕೃಷ್ಣ. ಸರ್, ಹೇಗಿದ್ದೀರಾ? ಮತ್ತೆ ಚೆನ್ನಾಗಿದೆ. ನಮಗೆ ನಿಮಗೆ ಅವಾರ್ಡ್ ಕೊಡ್ತಿರೋದು ಎಷ್ಟು ಖುಷಿ ಕೊಡ್ತಿದ್ರೆ, ಒಂದು ಗೌರವ, ನಮಗೆ ಒಂದು ಗೌರವ ಹೆಚ್ಚಿಸ್ತಾ ಇದೆ ನಿಮಗೆ ಅವಾರ್ಡ್ ಕೊಡ್ತಿರೋಂಥದ್ದು. ಅಷ್ಟರ ಮಟ್ಟಿಗೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಬದುಕಿನ ಸಾರ ನಮ್ಮೆಲ್ಲರೂ ಕೂಡ ಸ್ಫೂರ್ತಿಯಾಗಿರುವಂಥದ್ದು. ನೀವು ಭಾವಿಸ್ಕೊಂಡಿರ್ತಕ್ಕಂಥದ್ದು ಹಾಗೆ ಅಂತ ನಾನು ಭಾವಿಸ್ಕೊಳ್ತೀನಿ. ಆ ಒಂದು ವಿಶೇಷ ಭಾವನೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಒಂದು ಶಿಕ್ಷಣದ ಒಂದು ಏನು ಬೇಕಾದ್ರೆ ಕದಿಬೋದು ಅಂತೆ, ಆದರೆ ಅಕ್ಷರ ಜ್ಞಾನವನ್ನು ಕದಿಯೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ಅಂಥವನ್ನು ಯಾರೂ ಕದಿಯಲಾಗದಂಥ ಜ್ಞಾನವನ್ನು ಇವತ್ತು ಇಡೀ ಜಗತ್ತಿಗೆ ಸಾರ್ತಾ ಇದ್ದೀರಾ. ಲಕ್ಷಾಂತರ ಮಕ್ಕಳಲ್ಲಿ ಅಕ್ಷರ ಕ್ರಾಂತಿಯನ್ನು ನೀವು ಸೃಷ್ಟಿ ಮಾಡಿರುವಂಥದ್ದು ಸರ್. ಸೊ ಅದೆಷ್ಟು ಖುಷಿ ಕೊಡುತ್ತೆ ನಿಮಗೆ? ಈ ನಾವು ಎಜುಕೇಷನ್ನು ಫೀಲ್ಡೇ ಒಂದು ಸಂತೋಷ ಕೊಡೋವಂಥದ್ದು ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ನೀವು ಹೇಳ್ದಂಗೆ ಯಾವ ಪ್ರಾಪರ್ಟಿನ ಬೇಕಾದ್ರೆ ತಗೊಂಡು ಹೋಗ್ಬೋದು, ಆದರೆ ಈ ಶೈಕ್ಷಣಿಕ ಪ್ರಾಪರ್ಟಿಯನ್ನು, ಆಸ್ತಿಯನ್ನು ಯಾರು ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ಅದಕ್ಕೆ ನಾವು ಸಾಕಷ್ಟು ಮಕ್ಕಳಿಗೆ ಉದಾಹರಣೆಯನ್ನು ಕೊಡ್ತಿರ್ತೀವಿ ನಾವು. ಸ್ವಾಮಿ ವಿವೇಕಾನಂದರು ಒಬ್ಬರೇ ಏಕಾಂಗಿಯಾಗಿ ಅಮೇರಿಕಕ್ಕೆ ಹೋಗ್ಬಿಟ್ಟು ಚಿಕಾಗೋದಲ್ಲಿ ವಿಶ್ವದೇವ ಸಮ್ಮೇಳನವನ್ನು ಮಾತಾಡಿದ್ರು. ಅದಕ್ಕೆ ಅವರಿಗೆ ಬೆಂಗಾಲಾಗಿ ನಿಂತಿರ್ತಕ್ಕಂಥದ್ದು ಎಜುಕೇಷನ್ ಅಷ್ಟು ಬಿಟ್ಟರೆ ಯಾವುದೋ ಹಣದ ಹೊರೆ ಏನಲ್ಲ. ಹಾಗಾಗಿ ಶಿಕ್ಷಣ ಒಂದಿದ್ದರೆ ಪ್ರಪಂಚದಲ್ಲಿ ಮನುಷ್ಯ ಎಲ್ಲಿ ಬೇಕಾದ್ರೂ ಬದುಕಬಹುದು, ಅವನದೇ ಆಗಿರ್ತಕ್ಕಂಥ ಒಂದು ಹೊಸ ಸಮಾಜವನ್ನೇ ಸೃಷ್ಟಿ ಮಾಡ್ಬೋದು. ಅಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಈ ಎಜುಕೇಷನ್. ಹಾಗಾಗಿ ನಾವು ಕೂಡ ಈ ಎಜುಕೇಷನ್ ಮಾಡ್ಕೊಂಡ್ಮೇಲೆ ಅಂಥ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಲಿಕ್ಕಾಗಲಿ ಅಥವಾ ಶಿಕ್ಷಣ ಕೊಡಲಿಕ್ಕಾಗಿ ಶಕ್ತಿ ಬಂದಿರ್ತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿಗಳಲ್ಲಿ ಈ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರು ಕೂಡ ಸಮಾಜದಲ್ಲಿ ಸರಿಯಾದ ವ್ಯಕ್ತಿಯಾಗಿ ನಿಂತು ನೈಜವಾದ ಜೀವನವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಶೈಕ್ಷಣಿಕವಾಗಿ ಒಂದು ಸೇವೆಯನ್ನು ಮಾಡ್ತಾಯಿದ್ದೀವಿ ನಾವು. ಇದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ, ಭಾಳ ಆನಂದ ಕೊಟ್ಟಿದೆ. ಮಕ್ಕಳ ಜೊತೆಗೆ ಬೆರೆಯೋದೇ ಒಂದು ಸಂತೋಷ, ಅದ್ರ ಜೊತೆಗೆ ಪಾಠ ಮಾಡಿಕೊಂಡಿರೋದೇ ಒಂದು ಸಂತೋಷ. ನಾನು ಯಾವಾಗಲೂ ನಮ್ಮ ಶಿಕ್ಷಕರಿಗೆ ಹೇಳ್ತಿರ್ತೀವಿ ನಾವು, ಅಂದರೆ ಈ ಪ್ರಪಂಚದಲ್ಲಿ ಅತ್ಯಂತ ಪವಿತ್ರವಾದ ವೃತ್ತಿ ಅಂದರೆ ಶಿಕ್ಷಕ ವೃತ್ತಿ ಅಂತೇಳಿ. ಯಾಕಂತಂದರೆ ಏನು ಅರಿಯದ ಅಸೂಳೆಗಳೊಂದಿಗೆ, ಪಾಪ ಪುಣ್ಯಗಳನ್ನು ಕಾಣದೇ ಇರತಕ್ಕಂತಹ ಬಾಲ ಜೀವಿಗಳೊಂದಿಗೆ ನಮ್ಮ ಜೀವನ. ನಮಗೆ ನಾವೇನು ಹೇಳಿದ್ರೆ ಕೇಳ್ತಾರೆ. ಹಾಗಾಗಿ ನಮ್ಮ ಜೀವನವೇ ಒಂದು ಪವಿತ್ರವಾದ ಜೀವನ ಹಾಗೆ ಅಂತೇಳಿ ಭಾವಿಸ್ಕೊಂಡು ನಾವು ಈ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ನಮ್ಗೆ ಸಂತೋಷ ಕೊಟ್ಟಿದೆ. ಎಲ್ಲ ಶಿಕ್ಷಕರು ಕೂಡ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಸ್ಪಂದಿಸ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ನಮ್ಮದು ಖುಷಿ ವಿಚಾರ ಏನಂತಂದರೆ, ಸಾಮಾನ್ಯವಾಗಿ ತುಮಕೂರು ಕಡೆ ಬಂದಾಗ ಅಥವಾ ಹಾಸನ ಕಡೆ ಬಂದಾಗ ಒಂದು ಮಾತು ಹೇಳ್ತಾರೆ, ತುಮಕೂರು ಮಠ ಇದೆಯಲ್ಲ ಅದು ಶಿಕ್ಷಣ ಕ್ರಾಂತಿಯನ್ನು ಸೃಷ್ಟಿ ಮಾಡ್ತು, ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದಂತು. ಅದೇ ಥರ ಶಿವಮೊಗ್ಗ ಬಂದರೆ ರಾಮಕೃಷ್ಣ ಸ್ಕೂಲ್ ಅಂತ ಮಾತಾಡ್ತಾರೆ. ಆ ಮಟ್ಟಿಗೆ ಇವತ್ತಿನ ರಾಮಕೃಷ್ಣ ಸ್ಕೂಲ್ ಶಾಲೆ ಇರ್ಬೋದು, ಸಂಸ್ಥೆ ಇರ್ಬೋದು, ಇಲ್ಲಿನ ಮಕ್ಕಳಿಗೆ ಅಂದರೆ ಇಲ್ಲಿನ ಪರಿಸರದಲ್ಲಿ ಇದ್ದು ಕರ್ನಾಟಕದಾದ್ಯಂತ ಎಲ್ಲ ಮಕ್ಕಳನ್ನು ಇಲ್ಲಿ ಬೆಳೆಸುವಂಥ ಕೆಲಸ ಮಾಡ್ತಿದೆ, ಶಿಕ್ಷಣ ಕೊಡಿಸುವಂಥ ಕೆಲಸವನ್ನು ಮಾಡ್ತಾಯಿದೆ, ಅವರನ್ನು ಸಂಸ್ಕಾರಯುತವಾಗಿ ಆಚೆ ಕಳಿಸ್ಕೊಡ್ತಾ ಇದೆ. ಹೌದು. ನಾವು ಆರಂಭದಲ್ಲಿ ಭಾರಿ ಕಡಿಮೆ ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ವಿದ್ಯಾಸಂಸ್ಥೆಯನ್ನು ಆರಂಭ ಮಾಡಿದ್ವಿ. ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ವಿದ್ಯಾಸಂಸ್ಥೆಯನ್ನು ಓಪನ್ ಮಾಡಿದಾಗ ಇದನ್ನು ಈ ವಾತಾವರಣವನ್ನು ಹುಡ್ಕೊಂಡು ಭಾಳ ಜನ ಬಂದರು. ಏನೂ ಕಲಿದೇ ಇರ್ತಕ್ಕಂತಹ ಮಕ್ಕಳುಗಳೇ ಸಾಕಷ್ಟು ನಮ್ಮ ಆಸ್ತಿ ಅಂತ ಹೇಳ್ಬೋದು. ಏನಾಗಲ್ಲ ಈಗ ವಿಶೇಷ ಅಷ್ಟೇ, ರೆಸಿಡೆನ್ಷಿಯಲ್ ಸ್ಕೂಲಿಗೆ ಬಿಡ್ತಕ್ಕಂಥ ಬಹುತೇಕ ಮಕ್ಕಳುಗಳು ಯಾರಪ್ಪ ಅಂತಂದರೆ, ಯಾರು ಅಪ್ಪ ಅಮ್ಮನ ಮಾತು ಕೇಳಲ್ವೋ, ಯಾರು ತುಂಬ ಫ್ರೆಂಡ್ಸ್ ಜೊತೆ ಸುತ್ತಾಡ್ತಾರೋ, ಇವತ್ತಿನ ಪರಿಸ್ಥಿತಿಯಲ್ಲಿ ಮೊಬೈಲು ಮತ್ತು ಟಿ ವಿ ಹಾವಳಿಯಲ್ಲಿ ಮುಳುಗಿ ಮಿಂದೆದ್ದಿರ್ತಕ್ಕಂಥವ್ರು. ಆಮೇಲೆ ಎಲ್ಲ ಶಾಲೆಗಳಲ್ಲೂ ಕೂಡ ಇವನು ಕಲಿಯಲ್ಲ, ಬರೆಯಲ್ಲ, ಓದಲ್ಲ ಅಂತ ಹೇಳಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಅನ್ಕಂಟ್ರೋಲ್ಡು ಸ್ಟೂಡೆಂಟ್ಸ್ ಅಂತ ಅವನು ಹೇಳೋದು. ಅಂಥ ವಿದ್ಯಾರ್ಥಿಗಳು
ನಮ್ಮ ಶಿಷ್ಯರುಗಳು, ನಮ್ಮ ಪ್ರಾಪರ್ಟಿ ಅದು ನಮಗೆ ವರದಾನವಾಗಿ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಬಟ್ ಅವರಿಗೆ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಅವರಿಗೆ ಒಂದು ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಅಂತ ತೋರಿಸಿದ ತಕ್ಷಣ ನಮ್ಮ ಮಕ್ಕಳಾಗಿರ್ತಾರೆ ಅವರು. ನಮಗೆ ಅವ್ರ ಅಪ್ಪ ಅಮ್ಮನ ಮರೆತು ಬಿಡ್ತಾರೆ. ಮರೆತುಬಿಟ್ಟು ನಮ್ಮ ಜೊತೆಗೆ ಪ್ರೀತಿಯಿಂದ ಇದ್ದುಕೊಂಡು ನಾವು ಏನು ಕೊಡ್ತೀವೋ ಅದನ್ನು ಸ್ವೀಕರಿಸ್ಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಹೋಗ್ತಿದ್ದಾರೆ. ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಎವ್ರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ, ಐ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ ಯಾವಾಗಲೂ ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥದ್ದು. ಅದು ನಮ್ಗೆ ಯಾವಾಗಲೂ ನೆನಪಾಗ್ತದೆ ನಮಗೆ. ಬಟ್ ಏನಂತಂದರೆ ನೀವು ಹೇಳ್ದಂಗೆ ಒಂದು ಮಾತು ನೆನಪಾಯಿತು, ಒಂದು ಕಲ್ಲನ್ನು ತಂದಿಲ್ಲಿ ಶಿಲೆಯಾಗಿ ಕೆತ್ತುವಂಥ ಕೆಲಸ ನೀವು ಮಾಡ್ತಾ ಇದ್ರೆ ಹಾಗಾದರೆ ಆಗ್ತದೆ, ಭಗವಂತನ ಆಗ್ತಾ ಇದೆ ಆ ಕೆಲಸ. ಓಕೆ ಸರ್, ಯಾವಾಗ ಈ ಶಾಲೆ ಶುರುವಾಯಿತು? ಶಾಲೆ ನಾವು 1997ರಲ್ಲಿ ಆರಂಭ ಆಗಿರ್ತಕ್ಕಂಥ ವಿದ್ಯಾಸಂಸ್ಥೆ. ನಮ್ಮ ಸುಮಾರು ವಿದ್ಯಾಸಂಸ್ಥೆಗಳಿದ್ದಾವೆ. ಅದರಲ್ಲಿ ಈ ವಿದ್ಯಾಸಂಸ್ಥೆ 1997ರಲ್ಲಿ ಒಂದು ಗುರುಕುಲ ಮಾದರಿಯಲ್ಲಿ ಒಂದು ಆಧ್ಯಾತ್ಮಿಕ ನಾಲೆಡ್ಜನ್ನು ಕೊಡೋದ್ರ ಮುಖಾಂತರ ಇವತ್ತಿನ ವೈಜ್ಞಾನಿಕ ಶಿಕ್ಷಣ ಕೊಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆ ಆರಂಭ ಮಾಡಿರ್ತಕ್ಕಂಥದ್ದು. ಸ್ಪಿರಿಚುವಲ್ ಎಜುಕೇಷನ್ ಆನ್ ದಿ ಬೇಸಿಸ್ ಆಫ್ ಗುರುಕುಲ ಸಿಸ್ಟಮ್ ಅಂತ, ಆ ಥರ ಶಿಕ್ಷಣವನ್ನು ಕೊಡಬೇಕು ಹಾಗೆ ಅಂತೇಳಿ ಉದ್ದೇಶ ಇಟ್ಕೊಂಡು ಮಾಡ್ಕೊಂಡು. ಅಂದರೆ ಇವತ್ತು ಈ ಅಕಾಡೆಮಿಕ್ ಎಜುಕೇಷನನ್ನು ಯಾರು ಬೇಕಾದ್ರೂ ಕೊಡ್ಬೋದು, ಆದರೆ ನಮಗೆ ಈ ಅಕಾಡೆಮಿಕ್ ಎಜುಕೇಷನ್ ಜೊತೆಗೆ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಹಾಗೆ ಅಂತ, ಒಂದು ಆಧ್ಯಾತ್ಮಿಕ ನಾಲೆಡ್ಜನ್ನು ಕೊಡಬೇಕು ಹಾಗೆ ಅಂತ. ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತಂದ. ಅಂದರೆ ನಾವು ಭಾರತೀಯ ಸಂಸ್ಕೃತಿ ಅಂದ ತಕ್ಷಣ ಭಾರಿ ದೊಡ್ಡದೇನು ಹೇಳಕ್ಕೆ ಹೋಗೋದಿಲ್ಲ. ಒಂದು ಅಪ್ಪ ಅಮ್ಮನಿಗೆ ಗೌರವವನ್ನು ಕೊಡಬೇಕು, ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು, ದೇವರಲ್ಲಿ ಅಪಾರವಾದ ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡಿರಬೇಕು, ದೇಶದ ಬಗ್ಗೆ ಸದ್ಭಾವನೆ ಇರಬೇಕು, ಎಲ್ಲರೂ ಕೂಡ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲರೂ ಕೂಡ ಸಹೋದರ ಸಹೋದರಿ ಇರುವಂತಕ್ಕಂಥ ಭಾವನೆ ಇರಬೇಕು, ಇನ್ನೊಬ್ಬರಿಗೆ ನೋವಾಗದಿದ್ದಂಗೆ ನಡ್ಕೊಳ್ಬೇಕು. ಸೊ ಇದು ಒಂದು ಸಂಸ್ಕಾರ ಅಂತ ನಡ್ಕೊಳ್ತಕ್ಕಂಥ. ಈ ಸಂಸ್ಕಾರ ಮಕ್ಕಳಲ್ಲಿ ಬೆಳೆಸಿ ನಮ್ಮನ್ನು ಹೆತ್ತವರನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು, ನಾವು ಹೆತ್ತವರಿಗೆ ಗೌರವವನ್ನು ಕೊಡಬೇಕು. ಅದೇ ಈಗ ಹೇಳ್ತೀವಲ್ಲ ನಡೆದಾಡುವ ದೇವರು ಅಂತೇಳಿ. ಈಗ ಲಿವಿಂಗ್ ಗಾಡ್ ಅಂತಂದರೆ ಪೇರೆಂಟ್ಸ್ ಅಂತ ನಾವು ಹೇಳ್ತಕ್ಕಂಥ ಎಲ್ಲರಿಗೂ. ಸೊ ನಾವು ಅದನ್ನು ಪಾಲನೆ ಮಾಡ್ತೀವಿ, ನಮ್ಮ ಅಪ್ಪ ಅಮ್ಮ ನಾವು ಗೌರವ ಕೊಡ್ತೀವಿ. ಅದೇ ಥರ ನಮ್ಮ ಮಕ್ಕಳುಗಳು ಕೂಡ ಅವ್ರ ತಂದೆ ತಾಯಿಗೆ ಗೌರವನ ಕೊಡಬೇಕು ಅಂತ ಈ ಒಂದು ಸಂಸ್ಕಾರವನ್ನು ಹಿನ್ನೆಲೆಗಿಟ್ಕೊಂಡು ವಿದ್ಯಾರ್ಥಿಗಳಿಗೆ ತಮ್ಮ ಬದುಕನ್ನು ನಾವು ಹೇಗೆ ರೂಪಿಸ್ಕೊಳ್ಬೇಕು, ಬದುಕಿನ ಉದ್ದೇಶ ಏನು ಅದನ್ನು ತಿಳಿಸ್ಕೊಟ್ಟು ನಾಳೆ ಸಮಾಜದ ಯಾವುದೇ ಥರದ ವ್ಯಕ್ತಿಗಳಾಗಲಿ, ನಾವು ಅದಾಗಬಾರ್ದು ಇದಾಗಬಾರ್ದು ಅಂತ ಹೇಳೋದಿಲ್ಲ. ನಮಗೆ ಅವನು ಡಾಕ್ಟರ್ ಆಗ್ತಾನೋ, ಇಂಜಿನಿಯರ್ ಆಗ್ತಾನೋ, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಾನೋ, ಅಥವಾ ಒಬ್ಬ ರಾಜಕಾರಣಿ ಆಗ್ತಾನೋ, ಒಬ್ಬ ರೈತ ಆಗ್ತಾನೋ, ಒಬ್ಬ ಬಿಸ್ನೆಸ್ ವಾಟ್ ಎವರ್ ಮೇ ಬಿ ದಿ ಪರ್ಸನ್ಸ್. ಬಟ್ ಅವನು ಯಾವುದೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವನು ಈ ಸಮಾಜಕ್ಕೆ ಪ್ರೀತಿ ವಿಶ್ವಾಸದಿಂದ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಆಗಬೇಕು. ನಾನು ಹುಟ್ಟಿದ್ದಕ್ಕೆ ಈಗ ನಾವು ಮೂಲಭೂತವಾಗಿ ಮಾನವ ಜನ್ಮ ಇದು ಬಹುದೊಡ್ಡದು, ಹಾಳು ಮಾಡಿಕೊಳ್ಳಬೇಡ ಹುಚ್ಚಪ್ಪಗಳಿಲ್ಲ ಅಂತೇಳಿ ಅನ್ಕೊಳ್ಳೋದು ಅಂತ ಹೇಳ್ತಾರೆ. ಹಾಗೆ ನಮ್ಮ ಈ ಮನುಷ್ಯ ಜನ್ಮ ಸಾಮಾನ್ಯವಾಗಿ ಸಿಗೋದಿಲ್ಲ, ಇದು ವಿರಳ ಅಂತೇಳಿ. ಸಿಕ್ಕಿದೆ, ಈ ಜೀವನ ಸಿಕ್ಕಿದೆ. ಯಾಕೆಂದರೆ ಇದೆಲ್ಲ ಭಾಳ ಪುಣ್ಯಾತ್ಮ ಹೇಳಿರ್ತಕ್ಕಂಥ ವಿಚಾರ. ಈ ಪವಿತ್ರವಾದ ಜೀವನ ಸಿಕ್ಕಿದೆ, ಇದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತೇಳಿ ಅಷ್ಟೇ. 4 ಜನಕ್ಕೆ ಉಪಯೋಗ ಮಾಡೋದ್ರ ಮುಖಾಂತರ ಜೀವನ ಸಾರ್ಥಕಪಡಿಸ್ಕೊಳ್ಳೋಣ ಅಂತೇಳಿ ಅದು ಸ್ವಾಮಿ ವಿವೇಕಾನಂದ ಮೂಲಭೂತವಾಗಿ ಹೇಳಿದೆ. ರಾಮಕೃಷ್ಣ ಆಶ್ರಮಗಳಲ್ಲಿ ರಾಮಕೃಷ್ಣ ಎಲ್ಲ ಕಡೆನೂ ತತ್ವ ಏನಪ್ಪ ಅಂದರೆ, ದೋಸ್ ಹೂ ಲಿವ್ ಫಾರ್ ಅದರ್ಸ್ ದೇ ಓನ್ಲಿ ಲಿವ್, ರೆಸ್ಟ್ ಆಫ್ ದೆಮ್ ಆರ್ ಡೆಡ್ ದೆನ್ ಅಲೈವ್ ಅಂತ. ಯಾರು ಇತರರಿಗಾಗಿ ಬದುಕ್ತಾರೋ ಅವ್ರದ್ದೇ ಬದುಕು, ಉಳಿದವ್ರದ್ದು ಬದುಕಿದ್ದು ಸತ್ತಂತೆ ಅಂತೇಳಿ. ಈಗ ಸ್ವಾಮಿ ವಿವೇಕಾನಂದ ಜೀವನ ಎವರ್ ಗ್ರೀನ್, ಯಾವಾಗಲೂ ಶಾಶ್ವತವಾಗಿದ್ದು. ರಾಮಕೃಷ್ಣ ಪರಮಹಂಸ ಜೀವನ ಯಾವಾಗಲೂ ಶಾಶ್ವತ. ಯಾಕೆಂದರೆ ಅವರೆಲ್ಲ ಇತರರಿಗಾಗಿ ಬದುಕಿರ್ತಕ್ಕಂಥ, ತಮ್ಮ ಸ್ವಾರ್ಥಕ್ಕೆ ಸ್ವಲ್ಪನೂ ಕೂಡ ಅವಕಾಶ ಕೊಡಿ ಇತರರಿಗಾಗಿ ಬದುಕಿರ್ತಕ್ಕಂಥದ್ದು. ಅವ್ರು ಎಜುಕೇಷನ್ ಪಡ್ಕೊಂಡ್ರು ಇತರರಿಗಾಗಿ, ಸಮಾಜ ಸೇವೆ ಮಾಡಿ ಇತರರಿಗಾಗಿ. ಹಾಗಾಗಿ ಅವ್ರ ಲೈಫು ಯಾವತ್ತೂ ಶಾಶ್ವತ. ಅಂಥ ಒಂದು ಶಾಶ್ವತ ಜೀವನ ನಮ್ಮದು ಮತ್ತು ನಮ್ಮ ಮಕ್ಕಳಾಗಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಎಜುಕೇಷನ್ ಕೊಡ್ತೀವಿ. ಅದನ್ನೇ ನಾವು ಹೇಳೋದು. ಮುಖ್ಯವಾಗಿ ಇನ್ನೂ ಏನೋ ಹೇಳ್ತೀವಿ ಅಂತಂದರೆ, ಅವ್ರು ನೋಡಪ್ಪ ಎಲ್ಲ ಕಡೆ ಬದುಕ್ತಾರೆ, ನೌಕರಿಗಾಗಿ ಅದಕ್ಕೋಸ್ಕರವಾಗಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾರೆ. ಬಟ್ ನಮ್ಮ ಇಂಟೆನ್ಷನ್, ನೀವು ರಾಮಕೃಷ್ಣ ಸ್ಕೂಲಲ್ಲೇ ಓದ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ನೀವು 4 ಜನಕ್ಕೆ ಆಶ್ರಯ ಕೊಡುವಂಥರಾಗಬೇಕು ಹಾಗೆ ಅಂತ. ಇದು ನಮ್ಮ ಮೂಲ ಇಂಟೆನ್ಷನ್ ಅಷ್ಟೇ. ಇಫ್ ಯು ವಾಂಟ್ ಟು ಲಿವ್, ಯು ಹ್ಯಾವ್ ಟು ಲಿವ್ ಫಾರ್ ಅದರ್ಸ್ ಅಂತ. 4 ಜನಕ್ಕೆ, 10 ಜನಕ್ಕೆ, 1000 ಜನಕ್ಕೆ ಆಶ್ರಯ ಕೊಡುವಂಥ ವ್ಯಕ್ತಿಯಾಗಿ ನೀವು ನಿಂತಾಗ ಮಾತ್ರ ನಮ್ಮ ಶೆಲುವುದಕ್ಕೆ ಸಾರ್ಥಕ ಹಾಗೆ ಅಂತೇಳಿ. ಈ ಪ್ರಪಂಚ ವಿಶಾಲವಾಗಿದೆ, ಜೀವನ ಹೇಗೋ ಆಗ್ತದೆ, ಹೊಟ್ಟೆಪಾಡು ಹೇಗೋ ನಡೀತದೆ. ಆದರೆ
ಅದು ಸಾರ್ಥಕ ಜೀವನ ಅಲ್ಲ. 4 ಜನಕ್ಕೆ ಹೆಲ್ಪ್ ಆಗಬೇಕು, 4 ಜನಕ್ಕೆ ಒಳ್ಳೇದಾಗಬೇಕು. ಒಂದು ಕಂಪ್ನಿ ತೆಗಿತೀಯೋ 1000 ಜನಕ್ಕೆ ಹೆಲ್ಪ್ ಆಗುತ್ತೆ, ಫ್ಯಾಕ್ಟ್ರಿ ತೆಗಿತೀಯೋ 4 ಜನ ಹೆಲ್ಪ್ ಆಗುತ್ತೆ, ಒಂದು ಹಾಸ್ಪಿಟ್ಲ್ ಓಪನ್ ಮಾಡ್ತೀಯೋ 100 ಜನಕ್ಕೆ ಹೆಲ್ಪ್ ಆಗುತ್ತೆ, ಒಂದು ವಿದ್ಯಾಸಂಸ್ಥೆ ಇರ್ತೀಯೋ 100 ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿಯ ಒಂದು ಸಾರ್ಥಕ ಬದುಕನ್ನು ನೀವು ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಕ್ಕಳಿಗೆ ನಾವು ಇದನ್ನು ಹೇಳ್ತಾ ಈ ರೀತಿಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ವಿ. ಯಾವುದಕ್ಕೆ ಏನು ಕೊರತೆ ಮಾಡ್ತಾ ಇಲ್ಲ. ಮೂಲಭೂತ ಬೇಸ್ಮೆಂಟೇ ಸಂಸ್ಕಾರ, ಕಲ್ಚರ್. ಇದು ನಾಟ್ ಸೋ ಈಸಿ, ವೆರಿ ಟಫೆಸ್ಟ್ ಜಾಬ್. ಸಂಸ್ಕಾರ ಕೊಡೋದು ಟಫೆಸ್ಟ್ ಜಾಬ್, ತುಂಬಾ ಕಷ್ಟ. ಇತ್ತೀಚಿನ ಓದಿ ಬರ್ದು ಕ್ವಶನ್ ಆನ್ಸರ್ ಕಲ್ತು ಪರೀಕ್ಷೆ ಬರ್ದು ಮಾರ್ಕ್ಸ್ ಬಟ್ ಯಾಕೆ ಕಲಿಬೇಕು, ಅದಕ್ಕೆ ಹಿನ್ನೆಲೆ ಏನು, ಅದನ್ನ ಕಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಗ್ರೇಟ್ ಸರ್, ಆಕ್ಚುಲಿ ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಈ ಥರದ ಮಹತ್ತರ ಕೆಲಸ ಮಾಡೋದಿಲ್ಲ, ಅದು ಎಲ್ಲರೂ ಮಾಡೋಕ್ಕಲ್ವಂತೆ. ದೈವಿ ಪುರುಷರು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ ಈ ಥರ ಕೆಲಸಗಳನ್ನ ಅಂತ ಕೆಲಸ ಮಾಡ್ತೀರಾ. ಮತ್ತಷ್ಟು ಮಾತಾಡ್ತೀನಿ. ಭಗವಂತ ಪರಮಹಂಸರು ಕರುಣಿಸ್ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಸರ್. ಸೊ ನಾನು ಹೇಳ್ತಾ ಇದ್ದೆ, ಇಂಥ ಕೆಲಸಗಳನ್ನ ದೈವಿ ಪುರುಷರು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದೆ. ಸೊ ಅಂಥ ಕೆಲಸವನ್ನ ಇವರು ಮಾಡ್ತಾರೆ. ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ವಿರಾಮದ ಬಳಿಕ. ವಿರಾಮ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಳ್ತಿದ್ದೆ ಆ್ಯಕ್ಚುಲಿ ಒಂದು ಏನಂದರೆ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸೋದು ತುಂಬ ಕಷ್ಟ ಅಂತ. ಅಷ್ಟರ ಮಟ್ಟಿಗೆ ಇವತ್ತಿನ ಜಗತ್ತು ಬದಲಾಗ್ತಾ ಇದೆ, ವಿದ್ಯಾಸಂಸ್ಥೆಗಳು ಬದಲಾಗ್ತಾ ಇದ್ದಾರೆ, ವಿದ್ಯೆ ಕೊಡುವಂಥ ರೀತಿಯೂ ಬದಲಾಗ್ಬಿಟ್ಟಿದೆ. ಈಗ ಆವಾಗಿನ ಗುರುಕುಲ ಇರ್ಬೋದು, ಆವಾಗಿನ ಸಂಸ್ಕಾರ ಇರ್ಬೋದು, ಎಷ್ಟರ ಮಟ್ಟಿಗೆ ಭಾರತ ದೇಶವನ್ನು ಇಲ್ಲಿವರೆಗೂ ತಗೊಂಡ್ಬಂದಿದೆ. ಆ್ಯಕ್ಚುಲಿ ಎಂತೆಂಥ ದಾಳಿಗಳಾಗಿದೆ ಭಾರತದ ಮೇಲೆ, ಏನೆಲ್ಲ ಆಗಿದೆ, ಆದರೂ ಕೂಡ ಸಂಸ್ಕಾರ ಉಳಿದಿತ್ತು, ಭಾರತ ದೇಶ ಉಳ್ಕೊಂಡಿತ್ತು, ನಮ್ಮ ಬದುಕು ಅದು ಚಿತ್ರಣ ಉಳಿದು ನಿಂತಿತ್ತು. ಅದಕ್ಕೆ ಕಾರಣ ಸಂಸ್ಕಾರ ಅಂತ ಹೇಳ್ಬೋದು. ಈಗ ಮತ್ತೆ ಅಂಥದ್ದಕ್ಕೆ ಕೆಲಸ ಮಾಡ್ತೀರಾ. ಬಟ್ ಈ ಥರ ಶಾಲೆಯನ್ನು ಓಪನ್ ಮಾಡೋದಕ್ಕೆ ಅಥವಾ ಸಂಸ್ಥೆನ ಓಪನ್ ಮಾಡೋಕ್ಕೆ ಏನು ಸರ್ ಕಾರಣ, ನಿಮಗೆ ಸ್ಫೂರ್ತಿ ಏನಾಗುತ್ತೆ ಸರ್? ನಾವು ಒಂದು ಮಲ್ನಾಡ್ ಬೆಲ್ಟಲ್ಲಿ ಹುಟ್ಟಿರ್ತಕ್ಕಂಥವ್ರು. ನಾವು ಮೂಲತಃವಾಗಿ ನಮ್ಮದು ಆರ್ಥೋಡಾಕ್ಸ್ ಫ್ಯಾಮಿಲಿ. ಜೊತೆಗೆ ಆರಂಭದಲ್ಲಿ ಒಂದು ಸಾಧು ಸಂತರ ಸಂಪರ್ಕದೊಂದಿಗೆ ನಮ್ಮ ಜೀವನ ನಡ್ಕೋವಂಥದ್ದು. ನಂತರದಲ್ಲಿ ರಾಮಕೃಷ್ಣ ಆಶ್ರಮದ ಸಂಪರ್ಕ, ಹಾಗೆ ಸತ್ಯಸಾಯಿ ಸಂಸ್ಥೆ ಮುದ್ದೇನಹಳ್ಳಿ ಆ ಸಂಸ್ಥೆ, ಅಲ್ಲಿಯ ತ್ಯಾಗಜೀವಿಗಳ ಒಂದು ಸಂಪರ್ಕ, ಹಾಗೆ ಅದರದ್ದೇ ಒಂದು ಸಂಸ್ಥೆ ಅಳಿಕೆಯಲ್ಲಿ ಇದೆ. ಅಲ್ಲೂ ಕೂಡ ಭಾಳ ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳಲ್ಲ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಾಗಿಟ್ಟು ಮಕ್ಕಳನ್ನು ಬೆಳೆಸ್ತಕ್ಕಂಥದ್ದನ್ನು ನಾನು ಕಣ್ಣಾರೆ ನೋಡಿದೆ. ನೋಡಿದಾಗ ನಾವು ಯಾಕೆ ಈ ಥರದೊಂದು ಮಾಡಬಾರ್ದು ಅಂಥೇಳಿ ನಾವು ಸ್ವಲ್ಪ ಆಲೋಚನೆ ಮಾಡಿ ಅವ್ರದ್ದೆಲ್ಲ ಸಹಕಾರವನ್ನು ತೆಗೆದುಕೊಂಡು ಮಾರ್ಗದರ್ಶನ ಪಡ್ಕೊಂಡು ನಾವು ಸತ್ಯಸಾಯಿ ಸಂಸ್ಥೆಯಲ್ಲಿ ಸಂಜೀವ್ ಶೆಟ್ಟರು ಅಂತೇಳಿ ಭಾಳ ದೊಡ್ಡ ಎಜುಕೇಷನಿಸ್ಟ್ ಅವರು, ಹಾಗೆ ಸತ್ಯನಾರಾಯಣ ಸರ್ ಅಂತೇಳಿ ಅವರು ಕೂಡ ಎಜುಕೇಷನಿಸ್ಟು, ಮಹೇಂದ್ರ ಹೆಗಡೆ ಅಂತೇಳಿ, ನಾರಾಯಣ ರಾವ್ ಅಂತೇಳಿ, ಹೀಗೆ ಹತ್ತಾರು ಜನ ತ್ಯಾಗಜೀವಿ ಜೊತೆಗೆ ನಾವು ಹಲವಾರು ಕಾರ್ಯಕ್ರಮಗಳು, ಹಲವಾರು ಪ್ರೋಗ್ರಾಮ್ಗಳಿಗೆ ನಾವೆಲ್ಲ ಅಟೆಂಡ್ ಆಗಿ ಅದನ್ನು ನೋಡಿದಾಗ ಅವ್ರದ್ದೆಲ್ಲ ಮಾರ್ಗದರ್ಶನ ಜೊತೆಗೆ ನಾವು ಯಾಕೆ ಇಂಥದ್ದೊಂದು ಮಾಡಬಾರ್ದು ಹಾಗೆ ಅಂತೇಳಿ ಯೋಚನೆ ಮಾಡಿದಾಗ ನಮಗೆ ಎಲ್ಲ ಥರದೊಂದು ಸಹಕಾರ ಬಂತು. ಆ ಸಹಕಾರದೊಂದಿಗೆ ಮತ್ತು ರಾಮಕೃಷ್ಣಾಶ್ರಮದ ಸಾಧು ಸಂತರು ಅವರೆಲ್ಲರೂ ಕೂಡ ವಿದ್ಯಾಸಂಸ್ಥೆ ನಿಮ್ಮಂಥವ್ರು ಮಾಡಬೇಕು ಹಾಗೆ ಅಂತಕ್ಕಂಥ ವಿಚಾರ. ಸೊ ಅದನ್ನೆಲ್ಲ ಇಟ್ಕೊಂಡು ಈ ಶಿಕ್ಷಣ ಕ್ಷೇತ್ರಕ್ಕೆ ಸ್ವಲ್ಪ ಪ್ರವೇಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ನಮ್ಮ ತಂದೆ ತಾಯಿ ಡಿ ಮಂಜಪ್ಪಗೌಡ ಅಂತೇಳಿ, ಅವರು ಕಂದಾಯ ಇಲಾಖೆಯಲ್ಲಿದ್ದವರು. ಹಾಗೆ ನಮ್ಮ ತಾಯಿ ಭಾಗೀರಥಮ್ಮ ಅಂತೇಳಿ ಭಾಳ ಶ್ರಮಜೀವಿ, ಕಷ್ಟಪಟ್ಟು ಜೀವನವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಮಹಾನ್ ತಾಯಿಯವರು. ಹಾಗೆ ನನ್ನ ಅಣ್ಣ ತಮ್ಮ ಎಲ್ಲ ಇದ್ದಾರೆ, ಅಕ್ಕ ತಂಗಿಯರೆಲ್ಲ ಇದ್ದಾರೆ. ಸೊ ಎಲ್ಲರೂ ಕೂಡ ಓದಿರ್ತಕ್ಕಂಥ ಒಂದು ಫ್ಯಾಮಿಲಿನ ನಮ್ಮದು. ಸೊ ಇಲ್ಲೇ ಹುಟ್ಟಿ ಬೆಳೆದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಹುಟ್ಟಿ ಬೆಳೀತಕ್ಕಂಥವ್ರು ಎಲ್ಲರೂ ಕೂಡ ಅಷ್ಟೇ. ಹಾಗೆ ನಾನು ನನ್ನ ಬಾಲ್ಯ ಜೀವನವೆಲ್ಲ ನಮ್ಮ ಊರಿನಲ್ಲೇ ಕಳೆದೆ. ಪ್ರಾಥಮಿಕ ಶಿಕ್ಷಣವನ್ನು, ಪ್ರೌಢ ಶಿಕ್ಷಣವನ್ನು, ಕಾಲೇಜ್ ಶಿಕ್ಷಣವನ್ನು ಕೂಡ BSc ತನಕ ನಾನು ತೀರ್ಥಹಳ್ಳಿಯಲ್ಲೇ ಓದಿದೆ. ನಾನು ಸರ್ಕಾರಿ ಪ್ರೌಢಶಾಲೆ ಮತ್ತು ತುಂಗಾ ಫಸ್ಟ್ ಏಡ್ ಕಾಲೇಜಲ್ಲಿ ಹೋದೆ. ಆಮೇಲೆ ಹಾಗೆ ಬಿ ಎಡ್ ಕೋರ್ಸನ್ನು ನಾನು ಶಿವಮೊಗ್ಗ ನ್ಯಾಷನಲ್ ಕಾಲೇಜಲ್ಲಿ ಮುಗಿಸಿದ ತಕ್ಷಣ ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಹಾಗೆ ಪ್ರವೇಶ ಮಾಡಿದೆ. ಈ ಶಿಕ್ಷಕ ವೃತ್ತಿಯನ್ನು ನಾನು ತುಂಬ ಎಂಜಾಯ್ ಮಾಡಿದೆ. ನನಗೆ ಪಾಠ ಮಾಡೋದಂದರೆ ಎಲ್ಲ ಕೆಲಸಕ್ಕಿಂತ ಅತ್ಯಂತ ಸಂತೋಷದಾಯಕ ಕೆಲಸ ಮಕ್ಕಳ ಜೊತೆ ಪಾಠ ಮಾಡೋದು.
ಇಡೀ ಶಿವಮೊಗ್ಗದಾದ್ಯಂತ ಜನ ಎಲ್ಲ ನಮ್ಮ ಶಾಲೆ ಹುಡ್ಕೊಂಡು ಬಂದು ಸೇರಿಸೋದು. ಹಾಗೆ ನಾನು ಹೊಸನಗರಕ್ಕೆ ಹೋದೆ. ಹೊಸನಗರಲ್ಲಿ ವಿದ್ಯಾಸ್ಥಾಪನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಅಲ್ಲೂ ಕೂಡ ಅಷ್ಟೇ, ಫಸ್ಟ್ ಹೊಸನಗರದಲ್ಲಿ ಇಂಗ್ಲೀಷ್ ಮೀಡಿಯಂ ಎಜುಕೇಷನ್ ಪರಿಚಯ ಮಾಡಿಕೊಟ್ಟಿದ್ದೆ ರಾಮಕೃಷ್ಣ ಶಾಲೆ. ಹಾಗೆ CBSE ಶಾಲೆಯನ್ನು ಸ್ಥಾಪನೆ ರಾಮಕೃಷ್ಣ ವಿದ್ಯಾಲಯ. ಅಲ್ಲಿ ತನಕ ಹೊಸನಗರದಲ್ಲಿ ಶೈಕ್ಷಣಿಕವಾಗಿ ಏನು ಜಾಗೃತಿ ಇರಲಿಲ್ಲ. ಈಗ ಹಲವಾರು ಸಂಸ್ಥೆಗಳಾಗಿದ್ದಾವೆ. ಜನ ಇವತ್ತು ನಮ್ಮ ಶಾಲೆ ಸಾವಿರಾರು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಎಸ್, ಇದು ರಾಮಕೃಷ್ಣ ವಿದ್ಯಾಲಯ ವಸತಿ ವಿದ್ಯಾಲಯ ML ಹಳ್ಳಿ ಅಂತಕ್ಕಂಥದ್ದು. ಇದು ಪ್ಯೂರ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್, ಪ್ಯೂರ್ಲಿ ಬಾಯ್ಸ್ ಸ್ಕೂಲ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ. ಸೊ ಇಲ್ಲೂ ಅಷ್ಟೇ, ಆರಂಭದಲ್ಲಿ ಒಂದು 19 ಜನ ಮಕ್ಕಳಿದ್ರು. ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ವಿ. 100 ಜನ ವಿದ್ಯಾರ್ಥಿಗಳು, ಇವತ್ತು ಸುಮಾರು ಒಂದು 800 ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಕೆಲವು ಸ್ಕೂಲ್ಗಳಿಂದ ಕೆಲವು ಹೆಡ್ ಮಿಸ್ಟರ್ಸ್ಗಳು ಬಂದು ನಮ್ಮ ಶಾಲೆ ನೋಡ್ಕೊಂಡು ಹೋಗಿದ್ದಾರೆ. ಯಾಕೆಂದರೆ ಅವು ಕೆಲವು ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಕಳಿಸ್ಕೊಡಿದ್ರು. ಅವ್ರ ಹೆಸರು ಹೇಳಲ್ಲ ಪಾಪ ನಾನು. ಇವ್ನು ಕಲ್ಸೋಕ್ಕೆ ಆಗೋದಿಲ್ಲ ಹಾಗೆ ಅಂತೇಳಿ, ಈ ಮಕ್ಕಳಿಗೆ ಎಜುಕೇಷನ್ ಕಲ್ಸೋಕೆ ಆಗೋದೇ ಇಲ್ಲ ಅಂತ ಹೇಳಿರ್ತಕ್ಕಂಥ ಮಕ್ಕಳನ್ನು ನಮ್ಮ ಶಾಲೆಗೆ ತಂದು ಸೇರಿಸಿದ್ರು. ನಾವು ಅವರನ್ನು ಸರಿಯಾದ ರೀತಿಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿ ನೀತಿಗಳಲ್ಲಿ ಅವರಿಗೆ ABCD ಇಂದ AAEಯಿಂದ ಕಲಿಸ್ಕೊಳ್ತಾ ಬಂದ್ವಿ. ಒಂದೇ ವರ್ಷದಲ್ಲೇ 10 ವರ್ಷದಲ್ಲಿ ಓದೇ ಇರ್ತಕ್ಕಂಥ 1 ವರ್ಷದಲ್ಲಿ ಅವನು ಕಲಿಸಿ ಕೊನೆ SSLC ಫಸ್ಟ್ ಕ್ಲಾಸ್ ಮಾಡಿಸಿದ್ವಿ. ಫಸ್ಟ್ ಕ್ಲಾಸ್ ಮಾಡಿದ್ರು ಬೆಂಗಳೂರಿಂದ ಅದು ಯಾವುದೋ ಒಂದು ಸ್ಕೂಲಿಂದ ನಮಗೆ ಗೊತ್ತಿಲ್ಲದೆ ಹೆಡ್ ಮಿಸ್ಟರ್ಸ್ ಮತ್ತು ಅಸಿಸ್ಟೆಂಟ್ ಟೀಚರ್ಸ್ ಬಂದು ಈ ಮಕ್ಕಳನ್ನು ಫಸ್ಟ್ ಕ್ಲಾಸ್ ಮಾಡಿಸಿದಾರಲ್ಲ, ಅದು ಎಂಥ ಶಾಲೆ ಅಂತೇಳಿ ಬಂದು ನೋಡ್ಕೊಂಡು ನಮಗೆ ಗೊತ್ತಿಲ್ಲ, ನಮಗೆ ಮಾತಾಡ್ಸ್ಕೊಂಡು ಕತೆ ಆಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಹೋದ್ಮೇಲೆ ಅಲ್ಲಿ ನಮ್ಮ ಪೇರೆಂಟ್ಸ್ ಮುಖಾಂತರ ಹೇಳಿ ಕಳಿಸಿದ್ದಾರೆ, ನಾವು ನಿಮ್ಮ ಶಾಲೆಗೆ ನೋಡ್ಕೊಂಡು ಬಂದ್ವಿ ಹಾಗೆ ಅಂತೇಳಿ. ಸೊ ಇದೆಲ್ಲ ಎಲ್ಲೋ ಒಂದು ನಮ್ಮದೊಂದು ಕಿರು ಸಾಧನೆ ಈ ಸಮಾಜಕ್ಕೆ ಆಗಿದೆ ಅಂಥೇಳಿ ಈ ಮುಖಾಂತರ ನಾವು ಇವತ್ತು ಅವರೆಲ್ಲರೂ ಕೂಡ ಸುಂದರವಾದ ಜೀವನ ಮಾಡ್ತಾರೆ. ಮಕ್ಕಳೆಲ್ಲರೂ ಹೆಮ್ಮೆಯಿಂದ ಜೀವನ ಮಾಡ್ತಾರೆ. ಇಲ್ಲ, ನನ್ನ ಮಗ ತುಂಬ ದಡ್ಡ, ತುಂಬ ತುಂಟ, ಓದ್ಲಿಕ್ಕೆ ಮನಸ್ಸೇ ಮಾಡೋದಿಲ್ಲ, ಈ ರೀತಿಯಲ್ಲಿ ಈ ನೆಗೆಟಿವ್ ವಿಚಾರಗಳನ್ನು ವಿದ್ಯಾರ್ಥಿಗಳು ಎದುರುಗಡೆ ಹೇಳ್ತಾರೆ. ನಾವು ಅವುಗಳ ಫಸ್ಟ್ ನೀವು ಅದನ್ನು ಮಾತಾಡಬೇಡಿ, ನೀವು ಹೇಳಬೇಡಿ, ನೀವು ಅದಕ್ಕೆ ಸ್ಟಿಕನ್ ಆಗಿಬಿಡ್ತಾನೆ ಅವನು. ಮಗು ನನಗೆ ವಿದ್ಯೆ ಬರೋದಿಲ್ಲ, ನನಗೆ ಮೆಮೊರಿ ಇಲ್ಲ ಅಂತ ಅದಕ್ಕೆ ಸ್ಟಿಕನ್ ಅದ ಅಂದರೆ ಅಲ್ಲಿಂದ ಇವನನ್ನು ಹೊರಗೆ ತರೋದು ತುಂಬ ಕಷ್ಟ. ಅದಕ್ಕೆ ಫಸ್ಟ್ ನಾನು ಹೇಳೋದಿಷ್ಟೇ, ಅದು ಆ ಪಾಯಿಂಟನ್ನು ದಯಮಾಡಿ ಹೇಳಬೇಡಿ. ಎಸ್, ನಮ್ಮ ಕೈಗೆ ಬಂದ ತಕ್ಷಣ ನಾವು ಫಸ್ಟ್ ಅವನಿಗೆ 4 ಅಕ್ಷರಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಲಿತೀಯಲ್ಲ ನೀನು ಅಂತ ಹೇಳೋಣ. ಒಂದು ಯಾವುದೋ ಒಂದು ಒಳ್ಳೆ ಶ್ಲೋಕವನ್ನು ಒಂದು ಲೈನ್ ಕಲಿಸಿದ ತಕ್ಷಣ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತೀಯಲ್ಲ ನೀನು ಹಾಗೆ ಅಂತ. ಈ ಥರ ಒಂದಷ್ಟೆಲ್ಲ ಸುಲಭವಾಗಿದ್ದ ವಿಚಾರ ಕಲಿಸಿದ ಮೇಲೆ ಯಾರೋ ನೀನು ದಡ್ಡ ಅಂತ ಹೇಳಿದ್ದು, ನೀನಷ್ಟು ಬುದ್ಧಿವಂತರು ಯಾರಿದ್ದಾರಪ್ಪ ಅಂಥೇಳಿ ಅವನಿಗೆ ಒಳ್ಳೆ ಒಂದು ಆತ್ಮವಿಶ್ವಾಸ ಬರಂಗೆ ಮಾಡಿದ ತಕ್ಷಣ, ಒಂದು ಸ್ಫೂರ್ತಿಯನ್ನು ನೀಡಿದ ತಕ್ಷಣ ಅವನು 8-10 ವರ್ಷ ತೋರಿಸ್ತಾ ಇರ್ತಕ್ಕಂಥ ಉಲ್ಲಾಸವನ್ನು ವಿತಿನ್ ಎ ಶಾರ್ಟ್ ಪೀರಿಯಡಲ್ಲಿ ಒಂದು 3-4 ತಿಂಗಳ ತೋರಿಸಿ ಅವನು ಕ್ಲಿಕ್ ಆಗಿರ್ತಕ್ಕಂಥ ನಾವು ನೋಡ್ತೀವಿ. ನಾವು ಪೇರೆಂಟ್ಸಿಗೆ ಹೇಳ್ತೀವಿ ಸರ್, ನಾವೇನಂದರೆ ನೋಡಿ, ನಮ್ಮ ಶಾಲೆಯಲ್ಲಿ 98% ವಿದ್ಯಾರ್ಥಿಗಳನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ, 98% ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಮಾಡಿದ್ದೀವಿ, ಶೋನ್. ಬಟ್ 2%, 3% ಆಗಲ್ಲ. ಯಾರು ಆಗೋದಿಲ್ಲ? ಯಾವ ಪೇರೆಂಟ್ಸ್ಗಳು ಸಂಪೂರ್ಣ ಸಹಕಾರ ಕೊಡೋದಿಲ್ವೋ, ವಿದ್ಯಾಸಂಸ್ಥೆಯಾಗಲಿ ಶಿಕ್ಷಕರಿಗಾಗಲಿ ಸಹಕಾರ ಕೊಡೋದಿಲ್ವೋ ಅಂಥ ಮಕ್ಕಳು ಸ್ವಲ್ಪ ಕಷ್ಟ. ಸೊ ಶಿಕ್ಷಣದ ರೂಪರೇಷೆ ಹೇಗಿರುತ್ತೆ ಸರ್ ನಿಮ್ಮಲ್ಲಿ? ನಾವು ಅದನ್ನೇ ಈಗ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನಾವು ಅವರಿಗೆ ಒಂದು ರೊಟೀನ್ ಟೈಮ್ ಟೇಬಲ್ ಇದೆ. ಬೆಳಗ್ಗೆ 5 ಗಂಟೆ 5:15 ಹೇಳಬೇಕು, ಮುಖಮಾರ್ಜನೆ ಎಲ್ಲ ಮಾಡ್ಕೊಳ್ಬೇಕು. ಆಮೇಲೆ ಶಾಸ್ತ್ರೋಕ್ತವಾಗಿ ಶ್ಲೋಕಗಳನ್ನು ಹೇಳ್ಕೊಂಡು ಅವರು ಯೋಗ ಮಾಡಬೇಕು. ವಾರ್ಮ್ ಅಪ್ ಎಕ್ಸಸೈಸ್ ಒಂದು 1/4 ಗಂಟೆ ಮಾಡಬೇಕು. ಒಂದು 20 ನಿಮಿಷ ಯೋಗ ಕಂಪಲ್ಸರಿ ಯೋಗ ಮಾಡಿಸ್ತೀವಿ. ಸೊ ಅದರಲ್ಲಿ ಅವರಿಗೆ ಸ್ವಲ್ಪ ಈ ಮೈಂಡ್ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಡೆವಲಪ್ಮೆಂಟ್ ಆಗ್ತದೆ. ಸೊ ನಂತರದಲ್ಲಿ ಅವರಿಗೆ ಒಂದು ಅರ್ಧ ಗಂಟೆ ಪ್ರೇಯರ್ ಮಾಡಿಸ್ತೀವಿ. ಸೊ ರಾಮಕೃಷ್ಣ ಆಶ್ರಮದಲ್ಲಿ ಇರ್ತಕ್ಕಂಥ ಭಜನ್ಸ್ಗಳನ್ನು, ಶ್ಲೋಕಗಳನ್ನು ಇವನ್ನೆಲ್ಲ ಹೇಳ್ಕೊಡ್ತೀವಿ ಅವರಿಗೆ. ಸೊ ಪ್ರೇಯರ್ ಮಾಡಿಸುವಾಗ ಅವ್ರನ್ನ ನೇರವಾಗಿ ಕೂರಿಸ್ಕೊಂಡಿರ್ತೀವಿ. ಸ್ವಲ್ಪನೂ ಶೇಕ್ ಆಗಬಾರ್ದು ಹಾಗೆ ಅಂತ ನೇರವಾಗಿ ಕೂರಿಸ್ಕೊಂಡು ಅವರಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಅರ್ಥಗಳನ್ನು ಹೇಳ್ತೀವಿ.
ಶ್ಲೋಕಗಳ ಅರ್ಥ, ಭಜನ್ಸ್ಗಳ ಅರ್ಥ ಇವನ್ನೆಲ್ಲ ಹೇಳ್ತೀವಿ ರೀ. ಹೇಳಿದಾಗ ಅವ್ರಿಗೆ ಸ್ವಲ್ಪ ಮೈಂಡು ಒಂದು ಕಡೆಗೆ ಕೇಂದ್ರೀಕರಿಸ್ತಕ್ಕಂಥದ್ದು ಆಗ್ತದೆ. ಹಾಗೆ ಸ್ವಲ್ಪ ಜಪ ಮಾಡಿಸ್ತೀವಿ, ಆಮೇಲೆ ಧ್ಯಾನ ಮಾಡಿಸ್ತೀವಿ. ಇದರಿಂದ ಅವ್ನಿಗೆ ಏನಾಗುತ್ತೆ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾನ್ಸ್ಟೆಂಟಾಗಿ ಕೂತ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ. ಈಗ ನಾವು ಏನೇ ಮಾಡಬೇಕಾದ್ರೂ ಕೂಡ ನಿಂತ್ಕೊಳ್ಳೋ ಶಕ್ತಿ ನಮಗೆ ಬೇಕು. ನಮಗೆ ಈಗ ನಾವು ಹೇಳ್ತೀವಲ್ಲ, ಈ ನಲ್ಲಿ ಕೆಳಗಡೆ ಕೊಡವನ್ನು ಕಾನ್ಸ್ಟೆಂಟಾಗಿ ಇಟ್ಟರೆ ಬೇಗ ತುಂಬುತ್ತೆ, ಶೇಕ್ ಮಾಡ್ತಾಯಿದ್ರೆ ತುಂಬುವುದಿಲ್ಲ. ಹಾಗಾಗಿ ಈ ಜ್ಞಾನ ತುಂಬಬೇಕಾದ್ರೆ ಅವನು ಕಾನ್ಸ್ಟೆಂಟಾಗಿ ಕೂತ್ಕೊಳ್ಳೋಕ್ಕೆ ಶಕ್ತಿ ಬೇಕು. ಆ ಶಕ್ತಿಯನ್ನು ನಾವಿಲ್ಲಿ ಮೊಟ್ಟ ಮೊದಲಿಗೆ ಡೆವಲಪ್ಮೆಂಟ್ ಮಾಡ್ತೀವಿ. ಸೊ ಆ ಮುಖಾಂತರ ಕೊನೆಗೆ ಸ್ಟಡಿಗೆ 1 ಗಂಟೆ 2 ಗಂಟೆ ಕೂತ್ಕೊಳ್ಳೋದು, ಹಾಗೆ ಕ್ಲಾಸಲ್ಲಿ ಕರೆಕ್ಟಾಗಿ ಕೂತ್ಕೊಂಡು ಪಾಠ ಕೇಳೋದು. ಸೊ ಇದೆಲ್ಲ ಮಾಡೋದ್ರ ಮುಖಾಂತರ ಅವನಲ್ಲಿ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಒಂದು ಕೆಲಸ ಮಾಡ್ತೀವಿ. ಎಜುಕೇಷನ್ನು ನಾವೆಲ್ಲ ಟೀಚರ್ಸ್ಗೆಲ್ಲ ಚೆನ್ನಾಗಿ ಮಾಡಿ ಟ್ರೈನಿಂಗ್ ಮಾಡಿ, ನಮ್ಮ ಸಿಸ್ಟಮ್ ಹೇಗೆ ಅಂದರೆ ಈ ಪಾಠ ಮಾಡಿ ಬಿಡೋದು ಅಂತ ಒಂದಿದೆ ಮಾತುಗಳು. ಪಾಠ ಮಾಡಿ ಬಿಡೋದು, ಏನು ಮಾಡೋದು, ಪಾಠ ಮಾಡಿಬಿಟ್ಟೆ ನಾನು ಪೋರ್ಷನ್ಸ್ ಕವರ್ ಮಾಡಿಬಿಟ್ಟೆ, ನೋಟ್ಸ್ ಕೊಟ್ಟೆ, ಹೋಮ್ವರ್ಕ್ ಕೊಟ್ಟೆ ಅದೆಲ್ಲ ಹೇಳ್ತಾನೆ. ಬಟ್ ನಾನು ಏನು ಹೇಳ್ತೇನೆ ಅಂದರೆ ಪಾಠ ಕಲಿಸಿ ಬಿಡು ಅಂತ ಹೇಳೋದು ನಾನು. ದಿಸ್ ಈಸ್ ಮೈ ಥಿಯರಿ. ನಾನು ಪಾಠ ಮಾಡೋದ್ರೂ ಕೂಡ ಪಾಠ ಮಾಡಿ ಕಲಿಸ್ತೀನಿ ನಾನು. ಹಾಗೆ ನಾವೆಲ್ಲ ಟೀಚರ್ಸ್ ಹೇಳಿ ಪಾಠ ಮಾಡಿ ಕಲಿಸಿ ಬಿಡು ಅಂತ. ಆಗ ನಿಮ್ಮದು 40 ನಿಮಿಷ ಸಾರ್ಥಕ ಆಗ್ತದೆ. 40 ನಿಮಿಷ ಅಷ್ಟು ಜನ ಮಕ್ಕಳು ಕೂತ್ಕೊಂಡಿದ್ದು ಸಾರ್ಥಕ ಆಗುತ್ತೆ. ಅವನು ಮನೆಗೆ ಹೋಗ್ತಾ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಅಂತ ಸಂತೋಷ ಹೋಗ್ತಾನೆ. ನೀವು ಒಂದಷ್ಟು ವಿಷಯಗಳನ್ನ ಕಲಿಸಿದ್ದೀನಿ ಸಂತೋಷ, ಪರಸ್ಪರ ಸಂತೋಷ ಇಲ್ಲಿ ಸಿಗುತ್ತೆ. ಆ ಸಂತೋಷಕ್ಕೆ ನಾವು ಅಲ್ಲಿ ಭಾಜನರಾಗೋಣ ಅಂತೇಳಿ ಈ ಸಿಸ್ಟಮ್ ಮಾಡಿ ಕಲಿಸ್ತಕ್ಕಂಥದ್ದು ಒಂದು ಪಾರ್ಟ್. ಸರ್, ಓಕೆ, ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಶಾಲೆಗಳಿದೆ ಸರ್ ಕರ್ನಾಟಕದಾದ್ಯಂತ, ಮತ್ತು ಎಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ? ಈಗ ನಮ್ಮ ಆಡಳಿತದಲ್ಲಿ ಸುಮಾರು ಒಂದು 12 ಸಂಸ್ಥೆಗಳಿದ್ದಾವೆ. 12 ಸಂಸ್ಥೆ ಎಲ್ಲ ಈಗ ಸುಮಾರು ಒಂದು 13,000 ಜನ, 13,000 ಜನ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗಳಿದ್ದಾವೆ. ಸಾಮಾನ್ಯವಾಗಿ ಸರ್, ಮಕ್ಕಳು ಓದ್ಕೊಂಡು ಹೋದ್ಮೇಲೆ ಅವರ ಬದುಕಿನ, ಅದು ಹೇಳಿದ್ರು ಕರ್ಕೊಂಡು ಅವ್ರ ಮಕ್ಕಳು ಸೇರಿಸುವಂಥದ್ದು, ಅವ್ರ ಜೊತೆಯವ್ರನ್ನ ಸೇರಿಸುವಂಥ ಕೆಲಸ ಮಾಡ್ತಾರಾ? ಅಯ್ಯೋ, ಖಂಡಿತ. ನಮ್ಮ ಶಾಲೆ ಒಂದು ವೈಶಿಷ್ಟ್ಯತೆನೇ ಅಷ್ಟು. ಈಗ ನಾವು ತೀರಾ ಪಬ್ಲಿಸಿಟಿ ಏನೂ ಇಲ್ಲ, ಆದರೆ ಒಂದೊಂದು ಫ್ಯಾಮಿಲಿಯಲ್ಲಿ ನಾಟ್ ಲೆಸ್ ದೆನ್ 10 to 15 ಸ್ಟೂಡೆಂಟ್ಸ್ಗಳು ನಮ್ಮಲ್ಲಿ ಓದ್ತಿದ್ದಾರೆ. ಅವನು ಓದ್ಕೊಂಡು ಹೋದ್ನ, ಅವನು ಅಂಕಲ್, ಅವನು ಅಷ್ಟು ಅಂಕಲ್ ಸುಮ್ಮನೆ ಯೋಚನೆ ಮಾಡಿ ತೊಗೊಂಡು ರಾಮಕೃಷ್ಣ ಸ್ಕೂಲ್ ಯಾಕೆ ಅಂತ. ಅವನಾಯ್ತಾ, ಅವನು ಏನು ಹೇಳ್ದೆ, ಅಂಕಲ್ ನೀವು ಯೋಚನೆ ಮಾಡಿ ಅಂಕಲ್, ಏನಾಗಲ್ಲ ತೊಗೊಂಡೋಗಿ ರಾಮಕೃಷ್ಣ ಸ್ಕೂಲಿಗೆ, ಅಲ್ಲಿ MLA ರಾಮಕೃಷ್ಣ ಸ್ಕೂಲ್ ಇದೆ, ಅಲ್ಲಿ ತೊಗೊಂಡೋಗಿ ಹಾಕಿ ಅಂಕಲ್. ಖಂಡಿತ ನಾನೇನು ಬರ್ತಿಲ್ಲ, ನನಗೆ ನೋಡಿ ನಾನೀಗ ಹಿಂಗಾಗಿದ್ದೀನಿ ನೋಡಿ, ತೊಗೊಂಡು ಸೇರಿಸಿ ನೀವು ಹಾಗೆ ಅಂತೇಳಿ ಈ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಚಾರ ಮಾಡಿ ಸೇರಿಸ್ತೇವೆ. ಆಮೇಲೆ ಇಲ್ಲಿ ಪೇರೆಂಟ್ಸ್ಗಳು ಬರ್ತಾರೆ. ಪೇರೆಂಟ್ಸ್ಗಳು ಬಂದಾಗ ನಾವು ಅವ್ರಿಗೆ ಹೇಳೋಷ್ಟೇ, ನಮ್ಮ ಮಕ್ಕಳ ಜೊತೆಗೆ ಮಾತಾಡಿ ಅಂತ ಹೇಳ್ಬಿಡ್ತೇವೆ, ಹುಡುಗ ಜೊತೆ ಮಾತಾಡಿ ಅಂತ ಹೇಳ್ತೀವಿ. ಹುಡುಗ ಜೊತೆ ಮಾತಾಡೋದನ್ನ ಅವರು ಸೇರಿಸೇ ಹೋಗ್ಬಿಡ್ತಾರೆ. ನಮ್ಮಲ್ಲಿ ಮಕ್ಕಳ ಜೊತೆ ಮಾತಾಡೋದು ಸೇರಿಸೋದು ಅಂತ ಅರ್ಥ. ಅಷ್ಟು ಮಟ್ಟಿಗೆ ನಮ್ಮ ವಿದ್ಯಾರ್ಥಿಗಳನ್ನು ನಮ್ಮ ಜೊತೆ ನಮ್ಮ ಮಕ್ಕಳ ಥರ ಇದ್ದಾರೆ. ನಾವು ನಮ್ಮ ಸ್ವಂತ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ನಮ್ಮ ಸ್ವಂತ ಮಕ್ಕಳು ಅಂತಾನೆ, 1,000 ಜನ ನಮ್ಮ ಮಕ್ಕಳು ಅಂತಲೇ ಭಾವಿಸ್ಕೊಳ್ಳೋದು. ಭಗವಂತ ಆತ ಒಂದು ವಿಶಾಲ ಮನೋಭಾವವನ್ನು ಕೊಟ್ಟಿದ್ದಾನೆ. ಸೊ ಅವ್ನ ಕೆಲವೊಂದು ತಲೆ ಮೇಲೆ ಕೈ ಹೇಳಿದ ತಕ್ಷಣ ಖುಷಿಯಾಗ್ಬಿಡ್ತಾನೆ. ಯಾವಾಗ ನಮ್ಮ ಸುತ್ತಮುತ್ತ ಇರ್ತಾರೆ ಮಕ್ಕಳುಗಳು, ಅದೇ ನಮಗೆ ಸಂತೋಷ ಕೊಡುವಂಥ ವಿಚಾರ. ಹಾಗಾಗಿ ಈ ಒಂದು ಬಾಂಧವ್ಯ ಅವ್ರ ಮದುವೆಯಾಗಿ ಮಕ್ಕಳಾಗಿದ್ರೂ ಕೂಡ ಬಾಂಧವ್ಯ ಇದೆ ಇವತ್ತು. ಅವರೆಲ್ಲ ಅವರೇ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ. ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ಗಳೇ ಗ್ರೂಪ್ಗಳು ಮಾಡಿಕೊಂಡು ನಮ್ಮ ಶಾಲೆ ವಿಚಾರಧಾರೆಗಳನ್ನು ಗ್ರೂಪ್ನಲ್ಲಿ ಎಲ್ಲ ಕಡೆನೂ ಕೂಡ ಪ್ರಚಾರ ಮಾಡ್ತಕ್ಕಂಥ ಕೆಲಸ ನಮ್ಮ ಮಕ್ಕಳೇ ಮಾಡ್ತಿದ್ದಾರೆ. ಸರಿ, ಈ ಬದುಕಿನ ಸಾಧನೆಯಲ್ಲಿ, ಈ ಬದುಕಿನ ಮಹತ್ತರ ಘಟ್ಟಗಳಲ್ಲಿ ನಿಮ್ಮ ಧರ್ಮಪತಿಯವರ ಸಾಥ್ ಹೇಗಿತ್ತು ಸರ್? ಅದೊಂಥರ ಅನ್ಯೋನ್ಯವಾಗಿ ನಮ್ಮ ಜೊತೆಗಿದೆ, ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಜೊತೆಗಿದೆ ನಿಜವಾಗಿ ಹೇಳಬೇಕು ಅಂತಂದರೆ. ಸರ್ಗೆ ಗುರುತಿಸಿ ರಾಜ್ ನ್ಯೂಸ್ ಅವಾರ್ಡ್ ಕೊಡ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ? ಸಂತೋಷ ಇದೆ ಸರ್. ಯಾಕೆ ಅಂತಂದರೆ ಅವ್ರು ಮಾಡ್ತಾ ಇರುವಂಥ ಎಲ್ಲ ಸೇವಾ ಕಾರ್ಯಗಳಿಗೆ ಒಂದು ಒಳ್ಳೆ ಮನ್ನಣೆ ಸಿಗ್ತಾ ಇದೆ ಅಂತ ಅನ್ನಿಸ್ತು. ಅದನ್ನು ಗುರುತಿಸಿರೋದು ತುಂಬ ಸಂತೋಷ ಇದೆ. ಓಕೆ, ಅವರ ಧರ್ಮಪತ್ನಿಯಾಗಿ ಈ ಶಾಲೆಯ ಪ್ರಿನ್ಸಿಪಲ್ ಆಗಿ ನಿಮಗೆ ಸಾಕಷ್ಟು ಒಂದು ಖುಷಿ ವಿಚಾರ ನಿಮ್ಮ ಬದುಕಿನಲ್ಲಿ ಅದ್ರ ಬಗ್ಗೆ ಹೇಳಿದಾರೆ, ಹೇಗೆ ಅನಿಸುತ್ತೆ ನಿಮಗೆ? ಖಂಡಿತವಾಗ್ಲೂ ಇದು ಒಂದು ಒಳ್ಳೆಯ ಅವಕಾಶ ಮತ್ತು ನನ್ನ ಜೀವನದ ಒಂದು ಉತ್ತಮ ಘಟ್ಟ ಅಂತಲೇ ನಾನು ಕನ್ಸಿಡರ್ ಮಾಡ್ತೇನೆ. ಯಾಕೆ ಅಂತಂದರೆ ನಾವೇನೇ ಆಗ್ಬೋದು, ಆದರೆ ಸಾವಿರಾರು ಮಕ್ಕಳನ್ನು ಪಾಲನೆ ಮಾಡಿ ಪೋಷಣೆ ಮಾಡಿ ರಾಜ್ಯಕ್ಕೆ ಉತ್ತಮವಾದ ವಿದ್ಯಾರ್ಥಿಗಳನ್ನು ಕೊಡುವಂಥದ್ದು, ಹಾಗೆ ಅವ್ರ ಮೂಲಕ ಮತ್ತೊಂದಿಷ್ಟು ಸಂಸಾರಗಳಿಗೆ ಒಳ್ಳೆಯ
ಇವುಗಳನ್ನು ಮಾಡಿಕೊಡುವಂಥದ್ದು ಇದೆಯಲ್ಲ, ಅಂತಹ ಸೇವಾ ಕಾರ್ಯದಲ್ಲಿ ನಮ್ಮನ್ನು ದೇವರು ತೊಡಗಿಸಿದ್ದಾನೆ ಅನ್ನುವಂಥದ್ದು ತುಂಬ ಸಂತೋಷದಾಯಕವಾದ ವಿಚಾರ. ಅದರಲ್ಲಿ ಸರ್ ಜೊತೆಗೆ ಕೈ ಜೋಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂಥದ್ದು ಅತ್ಯಂತ ಹೆಮ್ಮೆ ಪಡುವಂಥ ವಿಚಾರ. ಇಡೀ ರಾಜ್ಯದಿಂದ ಆಗಮಿಸಿರುವಂತಹ ಅನೇಕ ವಿದ್ಯಾರ್ಥಿಗಳನ್ನು ಪಾಲನೆ ಪೋಷಣೆ ಮಾಡೋದರ ಜೊತೆಗೆ ಸಂಸ್ಕಾರಯುತ ಶಿಕ್ಷಣವನ್ನು ನೀಡ್ತಾ ಅವರ ಬದುಕಿನ ದಾರಿದೀಪವಾಗಿ ನಡೀತಾ ಇರುವಂತಹ ಸರ್ ಜೊತೆಯಲ್ಲೇ ಹೆಜ್ಜೆ ಇಡ್ತಾ ಇರುವಂಥದ್ದು ಖಂಡಿತವಾಗ್ಲೂ ಸಂತೋಷದಾಯಕ ವಿಚಾರ ಸರ್. ಏಕೆಂದರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ದೇವರಾಜ್ ಅವ್ರ ಹೆಸರು ಅಂದ ತಕ್ಷಣ ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಕೈ ಮುಗಿತಾರೆ. ಅಂತಹ ಒಂದು ಶಿಕ್ಷಣವನ್ನು ಕೊಡ್ತಿರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಮಾತಾಡಿದರೆ, ಅವರ ಸಾಧನೆ ಬಗ್ಗೆ ಮಾತಾಡಿದರೆ ಹೇಗನ್ಸುತ್ತೆ ನಿಮಗೆ? ಖಂಡಿತವಾಗ್ಲೂ ಅದೊಂದು ಹೆಮ್ಮೆ ತರುವಂಥ ವಿಚಾರ. ಕೇವಲ ಅವರ ಹೆಂಡತಿಯಾಗಿ ಅನ್ನುವಂಥದ್ದಕ್ಕಿಂತ ಅವರ ಸಹಚಾರಣಿಯಾಗಿ, ಅವರ ಜೊತೆಗಾರ್ತಿಯಾಗಿ ಅನ್ನೋದಕ್ಕಿಂತನೂ ಸಮಾಜದ ಯಾವುದೇ ವ್ಯಕ್ತಿಯಾಗಿ, ಸಾಮಾನ್ಯ ವ್ಯಕ್ತಿಯಾಗಿ ಮಾತಾಡಬೇಕು ಅಂತಂದ್ರೂ ದೇವರಾಜ್ ಸರ್ ಅನ್ನುವಂಥದ್ದು ಸಮಾಜಕ್ಕೆ ಒಂದು ಹೆಮ್ಮೆನೆ. ಸಾವಿರಾರು ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ಕೋತಾ ಅದರ ಜೊತೆಗೆ ಆಧ್ಯಾತ್ಮಿಕತೆಯ ವೈಜ್ಞಾನಿಕ ಶಿಕ್ಷಣವನ್ನು ಗುರುಕುಲ ಮಾದರಿಯಲ್ಲಿ ನೀಡ್ತಾ ಪ್ರತಿ ಕ್ಷಣದಲ್ಲೂ ಕೂಡ ವಿದ್ಯಾರ್ಥಿಗಳ ಬಗ್ಗೆನೇ ಯೋಚನೆ ಮಾಡುವಂತಹ ಒಂದು ಮ್ಯಾನೇಜ್ಮೆಂಟ್ ಇದೆ ಅಂತಂದರೆ ಅದು ದೇವರಾಜ್ ಸರ್ ಮೂಲಕ ಮಾತ್ರ ನಡೆಯುತ್ತೆ ಅನ್ನುವಂಥದ್ದು. ಮತ್ತು ಹಗಲು ರಾತ್ರಿಗಳ ಪರಿವೇ ಇಲ್ಲದೇ ಕೆಲಸ ಮಾಡುವಂಥದ್ದು, ಸಕ್ರಿಯ ಕ್ರಿಯಾಶೀಲತೆ ಆಗಿರ್ಬೋದು. ಇವತ್ತು ಕೂಡ ನಮ್ಮಂತಹ ಅನೇಕರಿಗೆ, ಕೇವಲ ಧರ್ಮಪತ್ನಿಯಾಗಿ ನನಗೆ ಮಾತ್ರ ಅಲ್ಲ, ನಮ್ಮಂತರ ಸ್ಟಾಫ್ಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಯಂಗ್ಸ್ಟರ್ಸ್ಗಳಿಗೆ, ಸಮಾಜದಲ್ಲಿ ಏನನ್ನೋ ಮಾಡಬೇಕು ಅಂತ ಹೊರಡುವಂಥ ಯಂಗ್ಸ್ಟರ್ಸ್ಗಳಿಗೆ ಕೂಡ ಅವರೊಂದು ಪ್ರೇರಣೆ, ಅನೇಕ ಶಿಷ್ಯವರ್ಗಕ್ಕೆ ಕೂಡ ಪ್ರೇರಣೆ. ಇವತ್ತು ಕೂಡ ಉನ್ನತ ಸ್ಥಾನದಲ್ಲಿರುವಂಥ ಅನೇಕ ವಿದ್ಯಾರ್ಥಿಗಳು ಹೇಳುವಂಥದ್ದು ನಮಗೆ ಪ್ರೇರಣೆ ನೀಡಿದ್ದೇ ದೇವರಾಜ್ ಸರ್. ದೇವರಾಜ್ ಸರ್ ಅವರ ಕಾರ್ಯಚಟುವಟಿಕೆಗಳೇ ನಮ್ಮ ಜೀವನಕ್ಕೆ ಒಂದು ಪ್ರೇರಣೆ ಅಂತ ಖಂಡಿತವಾಗಿ ಹೇಳಿದ್ದನ್ನು ಕೇಳಿದ್ದೀವಿ. ಹಾಗಾಗಿ ಯುವ ಸಮಾಜಕ್ಕೆ ಒಂದು ಪ್ರೇರಣೆ ಅನ್ನುವಂಥದ್ದು ನಾವು ಒಪ್ಕೊಳ್ಳುವಂಥ ವಿಚಾರವೇ. ಹಾಗಾಗಿ ಅದು ನನಗೆ ತುಂಬಾ ಹೆಮ್ಮೆ ಇದೆ ಸರ್. ಅಂಥವರ ಧರ್ಮಪತ್ನಿಯಾಗಿ, ಹಾಗೆ ಅವರ ಜೊತೆ ಅವರೆಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸಹಚಾರಣಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು ಅತ್ಯಂತ ಹೆಮ್ಮೆ ತರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಖುಷಿಯಾಯಿತು ನೀವು ಅವ್ರ ಬಗ್ಗೆ ಮಾತಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ಲ ಪ್ರತಿಯೊಂದು ಹಾವಭಾವಗಳ ಜೊತೆ ಇದ್ಕೊಂಡು ನಮ್ಗಿಂತನೂ ಹೆಚ್ಚು ಈಗ ಮಕ್ಕಳನ್ನು ಪ್ರೀತಿ ಮಾಡಿಕೊಂಡು ಇಡೀ ಸ್ಕೂಲಲ್ಲಿ ಅವರು ಈಗ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತೇವೆ ನಾವು. ಸೊ ನಿಮ್ಮ ಶಾಲೆ ಮುಂದಿನ ರೂಪುರೇಷೆಯಲ್ಲಿ ಏನೆಲ್ಲ ಅಂದ್ಕೊಂಡಿದ್ದೀರಾ ಸರ್? ನಾವು ಒಂದು ಅದೇ ಒಳ್ಳೆ ಶಿಕ್ಷಣವನ್ನು ಈಗ ಕೊಟ್ಕೊಂಡು ಹೋಗ್ತೀವಲ್ಲ, ಇದನ್ನು ಇನ್ನೂ ಬಲಿಷ್ಠವಾಗಿ ಕೊಡಬೇಕು ಅಂತ. ಅಂದರೆ ನಮ್ಮ ಶಾಲೆಯಲ್ಲಿ ಇಲ್ಲಿ ತನಕ ನಾವು ಮೇಂಟೈನ್ ಮಾಡಿದ್ದು, ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಏನೂ ಕೊರತೆ ಆಗಬಾರ್ದು ಅಂತ. ಹಾಗಾಗಿ ಶಿಕ್ಷಣ ಜೊತೆಯಲ್ಲಿ ಅವರಿಗೆ ಲೈಬ್ರರಿ ಫೆಸಿಲಿಟೀಸ್ ಆಗಲಿ, ಲ್ಯಾಬ್ರೇಟರಿ ಫೆಸಿಲಿಟೀಸ್ ಆಗಿರಲಿ, ಸ್ಮಾರ್ಟ್ ಕ್ಲಾಸ್ ಆಗಲಿ, ಕರಾಟೆ, ಸ್ಪೋರ್ಟ್ಸ್, ಗಿಟ್ಸ್ ಯಾವುದಕ್ಕೂ ಕೂಡ ಕೊರತೆ ಮಾಡಿಲ್ಲ. ಈಗ ಸರ್ ನಮ್ಗೆ ಅದು ಆಗಲಿಲ್ಲ ಅಂತ ಅಷ್ಟು ಮಟ್ಟಿಗೆ ಮೇಂಟೈನ್ ಮಾಡಿದ್ದೀವಿ. ಆಮೇಲೆ ಒಳ್ಳೆ ಊಟ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಸೊ ಆಮೇಲೆ ಮುಂದೆ ನಮ್ಮದು ಎಲ್ಲ ಪೇರೆಂಟ್ಸ್ಗಳು ಒತ್ತಾಯ ಏನಪ್ಪ ಅಂದರೆ, ಸರ್ ನೀವು 10th ತನಕ ಮಾಡಿದ್ರಿ, ಒಂದು PUC ಮಾಡಬೇಕು, ಕಾಲೇಜ್ ಮಾಡಬೇಕು ಸರ್. ನಮ್ಮ ಮಕ್ಕಳು ಒಂದು ಸೇರಿಸ್ಬಿಟ್ರೆ ಒಂದು ಜವಾಬ್ದಾರಿ ಬರೋ ತನಕ ನಿಮ್ಮ ಶಾಲೆಯಲ್ಲಿ ಓದಿ ಹೊರಗೆ ಬಂದುಬಿಡ್ತಾನೆ. ಅವಾಗ ನಮಗೆ SSLC ಆದ ತಕ್ಷಣ ಮುಂದೇನು ಎಲ್ಲಿ ತೊಗೊಂಡು ಸೇರಿಸ್ಬೇಕು, ಎಂಥ ಪರಿಸರ ಸಿಗುತ್ತೆ ಅಂತ ಒಂದು ವ್ಯಥೆ ಹೊರಟೋಗುತ್ತೆ. ದಯಮಾಡಿ ನೀವು ಒಂದು ಕಾಲೇಜ್ ಮಾಡಿ ಅಂತೇಳಿದ್ದಾರೆ. ನಾವು ಅದನ್ನು ಭಾಳ ಯೋಚನೆ ಮಾಡ್ತಾಯಿದ್ದೀವಿ, ಕಾಲೇಜ್ ಮಾಡಬೇಕು ಅಂತೇಳಿ ಇದ್ದೀವಿ. ಬಹುಶಃ ಶಾರ್ಟ್ಲಿ ಮಾಡ್ತೀವಿ, ಕಾಲೇಜನ್ನು ಮಾಡಿ ಅವರಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಕಳಿಸೋಣ ಅಂತ ಒಂದು ವ್ಯವಸ್ಥೆ ಇದೆ. ಸರ್, ನಿಮ್ಮ ಸಾಧನೆ ಗುರುತಿಸಿ ನಿಮ್ಮ ಈ ಬದುಕನ್ನು ಸ್ಫೂರ್ತಿ ಅಂತ ಇಟ್ಕೊಂಡು ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್ ನಿಮ್ಗೆ ಅವಾರ್ಡ್ ಕೊಡ್ತಾ ಇದೆ. ಎಷ್ಟು ಖುಷಿ ಕೊಡ್ತದೆ ಈ ಕಾರ್ಯಕ್ರಮ, ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ ಸರ್? ನಮಗೆ ಈ ನಾನು ಶಿಕ್ಷಣ ಕ್ಷೇತ್ರ ಕೆಲಸ ಮಾಡ್ತಿರುವಾಗ ಹಲವಾರು ಸಂಘ ಸಂಸ್ಥೆಯವರ ಕರೆದು ಸನ್ಮಾನ ಮಾಡೋದು ನಾವು ಸ್ವೀಕರಿಸಲಿಲ್ಲ. ಆಮೇಲೆ ಈ ಸರ್ಕಾರಿ ಸೇವೆ ಮಾಡುವಾಗ ಜನಮೆಚ್ಚ ಶಿಕ್ಷಕ ಅಂತ ಪ್ರಶಸ್ತಿ ಕೊಡೋಕೆ ಬಂದು ನಾವು ಅದನ್ನು ಬರ್ಕೊಳ್ಳಿಲ್ಲ. ಅಂದರೆ ನಾವು ಮಾಡ್ತಕ್ಕಂಥ ಕಾರ್ಯ ಭಾಳ ಇದೆ, ಈಗಲೇ ಇವೆಲ್ಲ ಒಳ್ಳೆಯದಲ್ಲ ಹಾಗೆ ಅಂತೇಳಿ ಮಾಡ್ಕೊಂಡ್ರಿ. ಹಾಗೆ ಈಗ ರಾಜ್ ನ್ಯೂಸ್ನವರು ಪ್ರೀತಿಪೂರ್ವಕವಾಗಿ ಬಂದಿದ್ದಾರೆ. ಜೊತೆಗೆ ನಮ್ಮ ಸಂಸ್ಥೆಯ ಶೈಕ್ಷಣಿಕ ಕೈಂಕರ್ಯ ಒಂದು 1000 ಜನಕ್ಕೆ ವಿಷಯ ತಲುಪುತ್ತೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇದಕ್ಕೆ ನಾವು ಒಪ್ಕೊಂಡಿದ್ದೀವಿ. ತಾವು ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ಈ ಪ್ರಾಕೃತಿಕ ವಾತಾವರಣದಲ್ಲಿರ್ತಕ್ಕಂತಹ ಸುಂದರವಾದ ಸಂಸ್ಥೆಯಲ್ಲಿ ವಾತಾವರಣ ಕಂಡು ನೀವು ಮೆಚ್ಚಿಕೊಂಡು ಕೊಡ್ತಾಯಿದ್ದೀರಿ. ಸೊ ಅದು ಭಗವಂತ ಕಲ್ಪಿಸ್ಕೊಟ್ಟಿದ್ದಾನೆ, ನೀವೆಲ್ಲ ಅಭಿಮಾನ ತೋರಿಸಿದ್ದೀರಿ ಅಂತೇಳಿ ಅದನ್ನು ಭಾಳ ಪ್ರೀತಿಯಿಂದ ಸಂತೋಷವಾಗಿ ಅವನ್ನ ನಾವು ಸ್ವೀಕರಿಸ್ತಿದ್ದೀವಿ ಸರ್.
ಇದು ನಮ್ಮೆಲ್ಲ ಶಿಕ್ಷಕರಿಗೆ, ಮಕ್ಕಳಿಗೆ, ಪೋಷಕರಿಗೆ ಎಲ್ಲರಿಗೂ ಕೂಡ ತಲುಪ್ತಕ್ಕಂತಹ ಒಂದು 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 ಬಹುಮಾನ ಅಂತೇಳಿ ನಾವು ಭಾವಿಸ್ಕೊಂಡು ನಾನು ಸ್ವೀಕರಿಸಲಿಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಸಂತೋಷ ಆಗ್ತದೆ. ತುಂಬ ಧನ್ಯವಾದ. ಬಟ್ ಒಟ್ಟಾರೆ ಹೇಳ್ತೀನಿ, ನಿಮ್ಮಂಥ ಮಹಾನ್ ವ್ಯಕ್ತಿ ಜೊತೆಗೆ ಇವತ್ತು ನಾನು ಕೂತ್ಕೊಂಡು ಮಾತಾಡ್ತೀನಲ್ಲ, ಪುಣ್ಯ ಅಂತ ನಂಗೆ ಅನ್ಸುತ್ತೆ. ಆ್ಯಕ್ಚುಲಿ ನಿಮ್ಮ ವಿದ್ಯಾಸಂಸ್ಥೆ ಮತ್ತಷ್ಟು ಏನು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾಯಿಲ್ಲ, ಅದು ಕೋಟಿ ಕೋಟಿ ಆಗಲಿ, ಇಲ್ಲಿನ ಮಕ್ಕಳು ಈ ದೇಶಕ್ಕೆ ಉತ್ತಮ ಪ್ರಜೆಗಳಾಗಲಿ ಅಂತ ಕೆಲಸ ನೀವು ಮಾಡ್ತೀರಾ ಸರ್. ಈ ಮಹತ್ತರ ಕೆಲಸಕ್ಕೆ ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆ ಇದ್ದೇ ಇರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಾಗಿತ್ತು ಪ್ರಮುಖ ಸುದ್ದಿ. ನೋಡ್ತಾರೆ ರಾಜ್ ನ್ಯೂಸ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಸ್, ನೋಡ್ತಾರೆ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.